ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಳಿಚೋಡು ಗ್ರಾಮದ ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಸ್ಕೂಲಿನ ಮಕ್ಕಳನ್ನ ಚಳ್ಳಕೆರೆಯ ಸರ್ಕಾರಿ ಉಪಕರಣಗಳ ತರಬೇತಿ ಕೇಂದ್ರಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ಮಕ್ಕಳಿಗೆ ವಿವಿಧ ರೀತಿಯ ತರಬೇತಿ ಕೇಂದ್ರದಲ್ಲಿ ತರಬೇತಿ ಮಾಡ್ತಕ್ಕಂಥ ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ತರಬೇತಿಯನ್ನ ತೋರಿಸಲಾಗಿತ್ತು. ರೋಬೋಟ್ ಸಿಸ್ಟಮ್ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರ್ಬೋದು, ಅಥವಾ ಕೈಗಾರಿಕಾ ತರಬೇತಿಗಳನ್ನು ಮಕ್ಕಳಿಗೆ ಆಟೋ ಉಪಕರಣಗಳನ್ನು ತೋರಿಸುವಂಥದ್ದು, ಎಲ್ಲ ಎಲೆಕ್ಟ್ರಾನಿಕ್ ಸಾಮಾನು ಇರ್ಬೋದು, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಯಾವ ರೀತಿ ತಯಾರಿಸ್ತೀವಿ, ಯಾವ ರೀತಿ ಮಾಡಬೇಕು, ರೋಬೋ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ, ಸಿಗ್ನಲ್ಗಳ ಯಾವ ರೀತಿ ಲೈಟ್ ಸಿಸ್ಟಮ್ ಯಾವ ಸಮಯಕ್ಕೆ ಇದನ್ನ ಮಾಡ್ತಾರೆ ಅನ್ನೋದನ್ನ ಎಲ್ಲ ವಿವರವಾಗಿ ಮಕ್ಕಳಲ್ಲಿ ಆಟೋಮೊಬೈಲ್ ಸಂಬಂಧಪಟ್ಟಂತ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಶಾಲಾ ವತಿಯಿಂದ ಕರೆದುಕೊಂಡು ಹೋಗಿ ಮಕ್ಕಳಿಗೆ ತಿಳಿಸಿಕೊಡಲಾಗಿತ್ತು. ಈ ಭೇಟಿಗೂ ಸಹಕಾರಿ ಆಯ್ತು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಇದರಿಂದ ಸರ್ ಮಕ್ಕಳಿಗೆ ಏನು ಪ್ರಯೋಜನ ಅನ್ನೋದನ್ನು ಒಂದಿಷ್ಟು ಹೇಳಿ ಸರ್. ಆಫ್ಟರ್ 10th ಸರ್, ಈಗ ಆಫ್ಟರ್ 10th ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಎಜುಕೇಷನ್ನ ಡ್ರಾಪ್ ಔಟ್ ಮಾಡ್ತಾರೆ. ಅವರಿಗೆ ವೃತ್ತಿ ಶಿಕ್ಷಣದ ಬಗ್ಗೆ ಅರಿವಿರಲ್ಲ, ಅವ್ರು ಡ್ರಾಪ್ ಔಟ್ ಮಾಡ್ತಾರೆ, ಮನೆ ಪರಿಸ್ಥಿತಿ ನೋಡ್ಕೊಂಡು ಡ್ರಾಪ್ ಔಟ್ ಮಾಡ್ತಾರೆ. ಅದಾದ ನಂತರ ಏನು ಮಾಡ್ಬೋದು, NSQF ಅಥವಾ NSQF ಆದ ನಂತರ ಈ GTDC ಅಂತ ಒಂದು ಟ್ರೈನಿಂಗ್ ಸೆಂಟರ್ಗಳಲ್ಲಿ ಮಕ್ಕಳು ಅಡ್ಮಿಷನ್ ಆದರೆ ಅವರ ಕೌಶಲ್ಯಾಭಿವೃದ್ಧಿ ಜೊತೆಗೆ ವೃತ್ತಿ ಜೀವನವು ತುಂಬ ಸಹಕಾರಿಯಾಗುತ್ತದೆ. ಯಾವುದೇ ಆ ವೃತ್ತಿಯಲ್ಲಿ ಗಣನೀಯವಾಗಿ ಏನು ಮಾಡ್ಬೋದು, ಬೆಳವಣಿಗೆ ಆಗ್ಬೋತಕ್ಕಂಥದ್ದು ಈ ವೃತ್ತಿ ಶಿಕ್ಷಣದ ಒಂದು ಉದ್ದೇಶ. ಆಮೇಲೆ ಇದು ಒಂದು ಇರ್ತಕ್ಕಂಥದ್ದು ರಾಷ್ಟ್ರೀಯ ಕೌಶಲ್ಯ ಅಂದರೆ ಕೇಂದ್ರ ಸರ್ಕಾರದ ಒಂದು ಇದು ಯೋಜನೆ ಆಗಿದ್ದು, ಮಕ್ಕಳಲ್ಲಿ 9 ರಿಂದ 12ನೇ ತರಗತಿ ಮಕ್ಕಳಿಗೆ ಕೌಶಲ್ಯ ಯೋಜನೆ ಅಂತೇಳಿ ಆಟೋಮೊಬೈಲ್ ಸೆಕ್ಟರ್ ನಮ್ಮಲ್ಲಿದೆ, ನಮ್ಮ ಶಾಲೆಯಲ್ಲಿದೆ. ಆ ಆಟೋಮೊಬೈಲ್ ಸೆಕ್ಟರ್ ಕಲ್ತಕ್ಕಂಥ ಮಕ್ಕಳು ನೆಕ್ಸ್ಟು ಅವರು ಡಿಪ್ಲೊಮಾ ಅಥವಾ ಹೈಯರ್ ಎಜುಕೇಷನ್ಗೆ ಹೋದಾಗ ಬೇಸಿಕ್ ಸ್ವಲ್ಪ ಗೊತ್ತಿತ್ತು ಏನಾಗುತ್ತೆ ಅವರಿಗೆ.